ಇವ್ರಿಗೂ ನಿಮ್ಮಷ್ಟೇ ವಯಸ್ಸು, ಇಬ್ರು ಸೇಮ್ ಏಜ್ ನೀವು ಇವರು. ಒಳ್ಳೆ ಹುಡುಗಿ ಅಂತ ನೋಡಿದ್ರೆ ಗೊತ್ತಾಯ್ತಾ. ಜಂಬ ಇಲ್ಲ. ಕಾಲ್ ಮಾಡ್ಕೊಂಡು ಫೋನ್ ಮಾಡೋರು ಎತ್ತ ಚೆನ್ನಾಗಿದ್ದೀನಿ ಮಗನೇ ಜಿಮ್ಗೆ ಹೋಯ್ತಾವ ನೀ ಕಡಿಕ ಉಜ್ಜಿ ಬಿಡ್ತೀನಿ. ನೋಡ್ತೇವೆ ಮುಚ್ಚ ನೋಡಿ. ಖುಷಿ ಆಯ್ತಾ ನಿಂಗೆ ನೋಡಿ? ಖುಷಿ ಆಯ್ತು, ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ. ಮೊದಲನೇವ್ರು ಯಾರು? ನಿಂಗೇನು ಅನ್ಸಲ್ಲ ಅಮ್ಮ 2 ಕತ್ತೆಗಳು ಎತ್ತಿದ್ಯಲ್ಲ? ಏನಮ್ಮ ಹೇಳ್ಬಿಟ್ನಿಗಿ ಹೇಳಿದೇನು ಮಾದೇವ ಕುಡ್ತಕ್ಕೆ ಹೋಗೋಣ ಅಂತಂತ. ಯಾಕೆ? ಯಾರಿಗೆ? ಯಾರು ನೀನ್ ಮಾತಾಡ್ಸಕ್ ಬಂದಿರಂತ ಕೊಟ್ಟಿ ಊರಿಂದ ಇಲ್ಗ ದೇವಸ್ಥಾನಕ್ಕೆ ಹೋಗಿರಂತ ಗುಂಡ್ಲುಪೇಟೆ ಅಂತ ಊರು ಅಂತ. ಅವ್ರ ಜೊತೆಗ ಮಾದೇವ ಕುಡ್ತಬೇಕು. ಅಪ್ಪ ಯಾರೋ ವಯಸ್ಸಾದ ಮಾದೇವಕ್ಕ ಅಂತ ತಿಳ್ಕೊಬಿಟ್ರದ ನಂಗದ. ಗೈಸ್ ಇವಾಗ ಆ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊಂಡು ಜಿಮ್ಗೆ ಹೋಗ್ಬೇಕು. ಅಮ್ಮ ಬ್ಲ್ಯಾಕ್ ಕಾಫಿನ ಇದಕ್ಕೆ ಬಿಟ್ಕೊಡು ಅಂದ್ರೆ ಬಿಟ್ಕೊಡ್ತಿಲ್ಲ, ನಾನೇ ಬಿಟ್ಕೋಬೇಕು ಇವಾಗ. ಬ್ಲ್ಯಾಕ್ ಕಾಫಿ ರೆಡಿ. ಅಮ್ಮ ನೀ ಇದೆಯಲ್ಲ, ನೀನು ಏನು ಚೆಕ್ ಮಾಡ್ತಿದ್ಯಾ? ಗೈಸ್ ತಮ್ಮ ಏನೇ ಚೆಕ್ ಮಾಡಿದೆ. ಅಯ್ಯೋ ಶಿವನೇ. ಗೈಸ್ ಜಿಮ್ಮಿಗೆ ಬಂದು ಗೈಸ್ ಇವತ್ತು 1.5 ಗಂಟೆ ಫುಲ್ ಗಮ್ಮತ್ತಲ್ಲಿ ವರ್ಕೌಟ್ ಮಾಡಿ ವಾಪಸ್ ಹೋಗ್ತಾನೆ. ಗೈಸ್ ಕಿತಾಪತಿ ಹೆಂಗಸ್ರು ಯಾರ ರೊಟ್ಟಿನ ಸುದ್ದಿನ ಮಾತಾಡ್ತಾರೆ. ಯಾರಟ್ಟಿ ಸುದ್ದಿ ಮಾತಾಡ್ತಿದ್ರಿ ತಾಯಿ? ಯಾರಟ್ಟಿ ಸುದ್ದಿ ಮಾತಾಡ್ತಾರೆ ನೋಡು ಆಯ್ತಾ? ಹೆಣ್ಣವ್ರಿಗೆ ಚಿನ್ನ ಹೆಂಗಪ್ಪ ಮಾಡ್ಸೋದು ಅಂತ ಷರತ್ತು ಹೇಳ್ತೀವಲ್ಲ. ಶಿಷ್ಯ ಚಡ್ಡಿ ಹಾಕೊಳ್ಳಲು ಎಲ್ರು ಲಕ್ಷ ಜನ ನೋಡ್ತಾರೆ ಕಣಲ್ಲಿ. ನಮ್ಮ ಅಕ್ಕ ಮುಸ್ಕತ ಸೈಕಲ್ ತೋರಿಸ್ಬಿಡ್ತೀನಿ. ಶಿಷ್ಯ ನಿನ್ಗೂ ಇವ್ರ ಬುದ್ಧಿನ ಕಲ್ಸ್ಬಿಡ್ತಾರೆ. ಅವರು ರೆಡ್ಡಿ ಸುದ್ದಿ ಮಾತಾಡ್ಕೊಂಡು. ಗೈಸ್ ಹೊಸ ಸೈಕಲ್ ಬಂದೈತೆ ನಮ್ಮ ಶಿಷ್ಯಂಗೆ, ನಾನೇ ಕೊಡ್ಸಿದ್ದು. ಸುಮ್ಮನೆ ಗೈಸ್ ಅವ್ರ ಅಪ್ಪ ಕೊಡ್ಸಿರೋದು. ಶಿಷ್ಯ ಸೇಮ್ ಪಾಪಿ ಸೇಮ್. ಶಿಷ್ಯ ನಿನಗೆ ಕೆಳಗಡೆ ಇಲ್ಲ, ನನಗೆ ಇಲ್ಲಿ ಮೇಲ್ಗಡೆ ಇಲ್ಲ. ಗೈಸ್ ಇವಾಗ ಈ ಕ್ಯಾರೆಟ್ ಸೌತೆಕಾಯಿ ತಿನ್ಕೊಂಡು ನಾನು ಪಂಕಾಗಿ ರೆಡಿ ಆಗೋದು. ಸಕ್ಕತ್ ಇಷ್ಟ ಆಯ್ತು ಈ ಔಟ್ಫಿಟ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಆಮೇಲೆ ತೋರಿಸ್ತೀನಿ ನಿಮಗೆ. ನಾನು ಇವಾಗ ಕಾರು ಬ್ರೇಕ್ ಪ್ಯಾಡ್ ಉಂಟೋಗೋದೆ ಗೈಸ್. ಬ್ರೇಕ್ ಪ್ಯಾಡ್ ಉಂಟೋಗಿಲ್ಲ, ಬ್ರೇಕ್ ಪ್ಯಾಡ್ ಫುಲ್ ಸಮದೋಗದೆ. ಅದು ಹಾಕಿಸ್ಬೇಕು. 7,500 ಏನೋ ಆದಂತೆ ಬ್ರೇಕ್ ಪ್ಯಾಡ್ ಹಾಕ್ಸ್ಬೇಕು. ಆಮೇಲೆ ಕಾರು ಸಿಕ್ಕಾಬಟ್ಟೆ ಅದು ಇದ್ರ ಸಮುದ್ರದ ನೀರು ಬಿದ್ದು 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 ಇಲ್ಲಿ ನೋಡಿ ಹೆಂಗೆ ಕರೆ ಆಗದೆ ಅಂದರೆ ನಾರ್ಮಲ್ ಕರೆ ಥರ ಅಲ್ವೇ ಅಲ್ಲ ಅಂದ್ಕೊಳ್ಳಿ. ಈ ಕರೆ ಇಲ್ಲಿ ನೋಡಿ ಈ ಥರ ಇದೆ, ನಾರ್ಮಲ್ ಕರೆ ಥರ ಅಲ್ವೇ ಅಲ್ಲ, ಹಂಗೆ ಕರೆ ಆಗ್ಬಿಟ್ಟದೆ. ಸೊ ಇದನ್ನ ಇವಾಗ ನೀಟಾಗಿ ವಾಟರ್ ವಾಶ್ ಮಾಡಿಸಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿ ಬರಬೇಕು. ಬನ್ನಿ ಇವಾಗ ಮೈಸೂರಿಗೆ ಹೋಗೋಣ. ಆಮೇಲೆ ಕಾಲೇಜ್ಗೆ ಹೋಗಿದ್ದೆ ನಾನು ಇವತ್ತು. ಕಾಲೇಜ್ಗೆ ಏನಕ್ಕೆ ಹೋಗಿಲ್ಲ ಅಂದರೆ ರಂಗೋಲಿ ಕಾಂಪಿಟೇಷನ್ ಈ ಥರ ಸುಮಾರು ಇದ್ದು. ನಂಗೆ ರಂಗೋಲಿನೂ ಬಿಡೋಕ್ಕೆ ಬರಲ್ಲ. ಕ್ರಿಕೆಟ್ ಇದ್ದರೆ ಹೋಗಿ ಸೇರ್ಕೊಳ್ಳೋ. ಕ್ರಿಕೆಟು ಇನ್ನೂ ಲೇಟಾಗಿ ಆಡಿಸ್ತಾರೆ, ಅದಕ್ಕೆ ಕಾಲೇಜ್ಗೆ ಹೋಗಿಲ್ಲ. ಇಸ್ರಾರನ್ನು ಪಿಕ್ ಮಾಡ್ಕೊಂಡು ಹೋಗಬೇಕು. ವಿಜಿ ಬರೋನು. ವಿಜಿ ಏನಕ್ಕೆ ಬಂದಿಲ್ಲ ಅಂದರೆ ವಿಜಿಗೆ ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ, ಹೋಗಲೇಬೇಕಾಗಿದ್ದು ಕೆಲಸ ಇತ್ತು. ಅದಕ್ಕೆ ವಿಜಿ ಇವತ್ತಿಲ್ಲ. ಇಸ್ರಾರ್ ನಾನು ಇಬ್ಬರೇ. ಎಂತ ನನ್ನ ಮಗ? ಗೂಬ ನನ್ನ ಮಗ. ಅವನು ಒಬ್ಬ ನನ್ನ ಮಗ ಏನ್ ಕಿಲಾಡಿಲ್ಲ ಬಿಡು ಅಂತ. ಅವ್ನ ಕಾಯಿಕೆರೆ ಒಳ್ಳೊಳ್ಳೆ ಬುದ್ಧಿ ಕಲ್ತವ್ರ. ಈಗ ಲೋಪರ್ ದೊಡ್ಡ ಲೋಪರ್ ನನ್ನ ಮಗ ಮಾವ. ಅಯ್ಯಪ್ಪ ಶಿವನೇ. ಮಾತಾಡುವನು ಬರೀ ಮಾತಂದ್ಬಿಟ್ರೆ ಏನು ಬರಲ್ಲ. ಕಾರ್ ಓಡಿಸು ಅಂತ ಕೊಟ್ರೆ ಕಾರ್ ಕಲ್ತ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮದುವೆಗೆ. ಆಮೇಲೆ ಜಿಮ್ಗೋ ಬಾ ಅಂದ್ರೆ ಜಿಮ್ಗೂ ಬರಲ್ಲ ಅಂತಾನೆ. ಮೂಡಿಲ್ಲ ಬಿಡು. ಥೂ ಮದುವೆ ಆಯ್ತು ಅಲ್ವಾ? ಮುಗಿಬೇಕು ನೀವು ಮಾವ. ಏನ್ ಹೋಗ್ತೆ ತಿಡಿಕ ಹೊಡಿ. ಅಯ್ಯೋ ಹೊಡಿಯಪ್ಪ ಯೋಚಿಸಿದ್ರಿ. ತಿಡಿಕಡೆ ನಿಮ್ಮ ಮಗನ್ ನಾನು ನೆಡ್ತೀರಾ? ಆಯ್ತಪ್ಪ. ಬೇಸ್ ನಮ್ಮ ಮಾಮ್ಸು ಅಲ್ಲಿ ಮೋಟ್ರ್ ಇಸ್ಕೊಳಕ್ ಹೋಗಿದ್ರು, ಬಟ್ ಮೋಟ್ರ್ ಅಂಗಡಿನೇ ಬಾಗ್ಲಾಕ್ಬಿಟ್ಟದೆ. ಎಸ್ ವಿಜಯ್ ಅವರಪ್ಪ ಸಿಕ್ಕಾಪಟ್ಟೆ ಒಳ್ಳೆ ವ್ಯಕ್ತಿ ಅನ್ಕೊಳ್ಳಿ. ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ದಟ್ ಅಂದರೆ ನಾವು ಇವಾಗ ಏನಾದ್ರು ಒಂದು ವಿಷಯ ಹೇಳ್ಕೋಬೇಕು ಅಂದರೆ ಇವ್ರ ಹತ್ರ ಹೇಳ್ಕೊಬೋದು. ಆ ಥರ ದೊಡ್ಡವರು ಅನ್ನೋ ಥರ ನಮ್ಮನ್ನ ನಾನು ದೊಡ್ಡವನು ಅನ್ನೋ ಥರ ಎಲ್ಲ ಟ್ರೀಟ್ ಮಾಡೋಕ್ಕೆ ಹೋಗಲ್ಲ. ಒಬ್ಬ ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಅನ್ಕೊಳ್ಳಿ. ಆ ಥರ ಒಂದು ವೈಬ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಇಷ್ಟ ಇದ್ದಾರೆ ನನಗೆ ಇವರು. ಮನು ಮತ್ತೆ ಅನಿರುದ್ಧ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಮ್ಮ ಮನೆಗೆ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬ್ರೋ. ಪರವಾಗಿಲ್ಲ, ನೀವು ಬಂದಿದೆ ಸಾಕು, ಅಷ್ಟೇ ಖುಷಿ ನಂಗೆ. ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಲವ್ ಯು ಬ್ರೋ. ಬನ್ನಿ ಬ್ರೋ ಪಕ್ಕ.
ಗೈಸ್ ನಮ್ಮ ಕರಿನ ಸರ್ವಿಸ್ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಶೋರೂಮ್ ತಗ ಬಂದಿದ್ವಿ ಗೈಸ್. ಆಟೋ ಬುಕ್ ಮಾಡ್ಕೊಂಡು ಇವಾಗ ಒಂದು ಹೋಟ್ಲಿಗೆ ಬಂದಿದ್ದೆ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಗೈಸ್ ಚಿಕನ್ ಬಿರಿಯಾನಿ ಗೈಸ್. ಊಟ ಎಲ್ಲ ಮುಗೀತು. ಇವಾಗ ಟೈಮ್ ಬಂದು 2:48 ಗೈಸ್. ಇವಾಗ ಇನ್ನೊಂದು ಆಟೋ ಬುಕ್ ಮಾಡ್ಕೊಂಡು ಮಾಲ್ಗೆ ಹೋಯ್ತಾವೆ ಮೂವಿಗೆ ಗೈಸ್. ಮಾಲ್ ಒಳಗಡೆ ಬಂದು ಇಲ್ಲೇನಾದ್ರು ತಗೋಬೇಕು ಗೈಸ್. ಇಲ್ಲಿ ಇರೋದ್ರಲ್ಲಿ ಯಾವ್ದಾದ್ರು ಒಂದು ವಾಚ್ ತಗೋತೀವಿ ಮುಚ್ಚ ಒಂದು ದಿವಸ ಗೈಸ್. 240 ಮೂವಿಗೆ 258 ಹೋಯ್ತಾವೆ. ಸಿಸ್ರವ್ರು ಚೆಕ್ ಮಾಡಿದವ್ರೆ ಗೈಸಿ. ನನ್ನ ಮಕ್ಕಂಗೆ ಪೆದ್ದಿ ಎಷ್ಟು ಸ್ಕ್ರೀನ್ ಅಂತ ಕೇಳ್ತಾನೆ. ಏನಂತ ಕೇಳಿದೆ ಹೊಸ ಪೆದ್ದಿ ಎಷ್ಟು ಅಂದ್ರೆ ಅವಾಗ ನನಗೆ ಪೆದ್ದಿ ಹೇಳ್ತಾನೆ. ಪೆದ್ದಿ ಮೂವಿ ಗೈಸ್ ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಗೈಸ್ ವಿಷಯ ಏನು ಅಂದರೆ ನಾನು 40,000ಕ್ಕೆ ಪೆದ್ದಿ ಮೂವಿ ಮುಗೀತು. ಪೆದ್ದಿ ಮೂವಿ ಒಂಥರ ಚೆನ್ನಾಗಿತ್ತು ಅನ್ಕೊಳ್ಳಿ. ಇವಾಗ ಕಾರ್ ಶೋರೂಮ್ ತಗ ಬಂದಾನೆ. ವಿಷಯ ಏನು ಅಂದರೆ ನಾನು 40,000ಕ್ಕೆ ಸರ್ವಿಸ್ ಬಿಟ್ಟಿದಾಗ ಒಂದು 3,000-4,000 ಓಡ್ತಿದೆ ಬ್ರೇಕ್ ಪ್ಯಾಡು. ಆಮೇಲೆ ತಿರ್ಗಾ ತಗೊಬನ್ನಿ ಅಂತ ಹೇಳಿದರು. ಇವಾಗ ಒಂದು 43,000 ಸಮಥಿಂಗ್ ಏನೋ ಓಡಿಸ್ಬಿಟ್ಟು ತಗೊಬಂದು ಕೊಟ್ಟಮೇಲೆ ಇನ್ನೂ 4,000-5,000 ಓಡ್ತಿದೆ. ಇನ್ನೂ 4,000-5,000 ಓಡಿಸಾದ್ಮೇಲೆ ತಗೊಬನ್ನಿ ಅಂತಂತವ್ರೆ. ಇವಾಗ ನಾನು ಕೊಟ್ಟಿದ್ದು ವೇಸ್ಟು ಅಂದ್ಕೊಳ್ಳಿ. ಒಂದು ಡೆಫ್ ಆಯಿಲ್ ಫಿಲ್ ಮಾಡೋರು ಅಷ್ಟೇ. ಡೆಫ್ ಆಯಿಲ್ ಖಾಲಿಯಾಗಿತ್ತು. ನೋಡೋ ಅದಕ್ಕೆ ಎಷ್ಟು ಬಿಲ್ ಆಗ್ತಾರೆ ಅಂತ. ಬಿಲ್ಲು 2,201 ಗೈಸ್. ನಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ದ. 7 ಗುರು ಅಂದು ಫಿಗರ್ ಬಂದೆ ಬಾ ಗುರು ಅಂತ ಅದೇ ಹಟ್ಟಿಗೆ. ಫಿಗರ್ ಯಾರು ಅಂದರೆ ಅವರು ಅದೇ ಒಂದ್ಸತಿ ಮದ್ದೂರು ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ, ಕೀರ್ತನ್ ಅವ್ರ ಫ್ಯಾಮಿಲಿ ಅವ್ರು ಬಂದಿರೋದು. ಬನ್ನಿ ಇವಾಗ ನಿಮಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಹಿಂದಿನ ಬ್ಲಾಗಲ್ಲಿ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಹೊಸ್ದಾಗಿ ನೋಡ್ತಾ ಇರೋರಿಗೆ ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ. ಏನಕ್ಕೆ ಗುರು? ಹಾಂ ಹೆಂಗ್ರು ನಿನ್ಗಾಗಿ ಒಂದು ಗಂಟೆ ಕಾದ್ರ ಗುರು ಹೆಂಗೆ ಕಾದವ್ರು ಅಂದ್ರೆ ಗುರು. ಹಾಂ ಹೆಂಗೆ ಕಾದವ್ರು ಗುರು? ಅಯ್ಯಪ್ಪ ಇಲ್ಲ ಮನೆಗೆ ಹೋಗಿದ್ರು. ಯಾರು ಬಂದವ್ರ? ಅತ್ತೆಯವ್ರು ಇಟ್ಲಿದ್ದಾರಾ? ಹಂಗೆ ಸಿಕ್ಕಾಪಟ್ಟೆ ಲೇಟ್ ಆಗೈತೆ ಅಲ್ಲಿ ಕಾರ್ ಕೊಟ್ಟು ಅಲ್ಲಿ ಟ್ರಾಫಿಕ್ ಆಳು ಮೂಳು ನೋಡಿ. ಹಾಯ್ ಹೌ ಆರ್ ಯು? ಫೈನ್. ಹಾಯ್ ಬ್ರೋ. ಚೆನ್ನಾಗಿದ್ದೀರಾ? ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ನಮಸ್ಕಾರ. ಮಾತಾಡ್ಸಲ್ವಾ ಲೇಟಾಗಿ ಬಂದೆ ಅಂತ? ಮೌನವ್ರತ. ಕೋಪ ಗಿಪ್ಪ ಏನಿಲ್ಲ. ಶಿಷ್ಯ ರೌಡಿನೇ ಆಗೋದು ಇವನು. ಇವ್ರ ಥರ ಇವರು ರೌಡಿನೇ. ಲೇಡಿ ರೌಡಿ, ಟ್ಯಾಲೆಂಟೆಡ್ ರೌಡಿ. ಇವನಷ್ಟು ಚೆನ್ನಾಗಿರ್ಲಿಲ್ಲ ನಿಜ. ಇವನಷ್ಟು ಚೆನ್ನಾಗಿರ್ಲಿಲ್ಲ ಗುರು. ಗೊತ್ತು ಗುರು. ನಮ್ಮ ದೊಡ್ಡಪ್ಪ ಫೋನ್ ಮಾಡ್ಬಿಟ್ಟು ಫಿಗರ್ ಬಂದೆ ಬಾಗುರು ಅಂತ ನಿಮಗೆ ಫೋನ್ ಮಾಡ್ಬಿಟ್ಟು ಮಂಡ್ಯ ಬಂದು ಚೆನ್ನಾಗಿರೋರ್ಗೆಲ್ಲ ಎಲ್ರಿಗೂ ಹಂಗೆ. ನಿಮ್ಮಣ್ಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರಾ? ದರ್ಶನ ಆಯ್ತಾ? ಇಲ್ಲ ಹಂಗೆ ಓಡ್ ಬಂದ್ಬಿಟ್ರ? ಇರಪ್ಪ ಹೋಗೋರಿ. ಒಯ್ನಾಡು ಹೋಯ್ತಿದ್ದೀರಾ? ಇವ್ರು ಕರ್ಕೊಂಡು ನಿಜ ತಪ್ಪಿ ಬೇಸ್ಕೊಬಿಟ್ಟಿರ ಆಮೇಲೆ. ಹಾಂ ಎಷ್ಟು ದಿವಸ ಹೋಯ್ತಿರೋದು ಟ್ರಿಪ್ಗೆ? 1 ವರ್ಷ. 1 ವರ್ಷ ಸಾಕಾ? ಒಂದು 2-3 ಡೇಸ್ ಅಷ್ಟೇನಾ ರೀ? ಇದನ್ನು ಪ್ಯಾಕ್ ಮಾಡ್ಕೊಂಡು ಕೇರಳಗೆ. ಕುಡಿಯೋ ಹಸಿ ಕುಡಿಯಲ್ಲ ನಿಜ. ಇವ್ರದ್ದು ಪ್ಯೂರ್ ಹಾಲು ಇವರೇ ಕರೆದು ಇಲ್ಲೇ ಕೊಡೋದು. ಇಲ್ಲ ಕಾಯಿಸಿ ಪರವಾಗಿಲ್ಲ ಕಾಯಿಸಿ ಇರಿಯಮ್ಮ ಇರಿ. ಸೆಂಚುರಿ ಹಾ ಕಾಲು ಕುಡ್ಕೊ ಹೋಗ್ಬೋದಿತ್ತಲ್ಲ. ಇಷ್ಟು ಜಲ್ದಿ ಹೊಂಟೋಯ್ತಿದ್ದೀರಿ. ಕಾಪಿ ಕುಡೀರಿ. ನಮ್ಮ ಅತ್ತೆ ಮಾಡೋ ಕಾಪಿ ಚೆನ್ನಾಗಿರ್ತದೆ. ಕುಡೀರಿ ಕಾಪಿ. ಘಾಟಿ ಅಜ್ಜಿ ಮಾತಾಡು. ಏನ್ ಗೊತ್ತೇ ಇಲ್ಲ. ಒಳ್ಳೆವಳು ಅನ್ಕೊಬಿಡ್ಬೇಕು. ಹಂಗೆ ಮಾಡಬೇಕು. ಹೊಡಿಬೇಕು ಅಜ್ಜಿ ಇದ್ರಿಗೆ. ನಂಗೆ ಕುಡಿಯೋದು. ನೋಡಲ್ಲ ಶಿಷ್ಯ ಹುಡುಗಿ ಚೆನ್ನಾಗಳ ಅಂತ ನೋಡ್ಕೊಂಡು ನಿಂತ್ಕೊಬೇಡ. ಟೆನ್ಷನ್ ಅಂದ್ರೆ ಸುಶೀಲ ಅಂದ್ರೆ ಟೆನ್ಷನ್. ಇನ್ಸ್ಟಾ ಐಡಿ ಟೆನ್ಷನ್ ಸುಶೀಲ ಅಂತಾನೆ ಇವ್ರದ್ದು. ಎಲ್ಲರೂ ಬೇರೆ ಕಡೆ ಬೇಕಾದ್ರೆ ಬೋರ್ಡಿಂಗ್ ಈಗ ಅವ್ರು ಆಗ್ಲಿ ಬಿಡ್ಲಿ, ಈಗ ಅವ್ರು ಲಾಯರ್. ನಾನು ಲಾಯರ್ಗಿಂತ ಅಲ್ಲ
ಜಾಯಿನ್ ಆಯ್ತಂದ್ರೆ ಅದು ಲಾಗೆ ಲಾಯರೇ ಬರ್ತೀವಿ ಇರಿ ನಮ್ಮನೆಗೆ ಬನ್ನಿ. ಅಯ್ಯೋ ಅಷ್ಟೊತ್ತಿನ ಎಷ್ಟೊತ್ತಿ ಇವಾಗ ಕಾರ್ ಇಲ್ಲ, ಕಾರ್ ಕಳ್ಸಿದೀನಿ ಅದ ರೆಡಿ ಒಂದ್ಸಲ ಚೆಕ್ ಮಾಡ್ಲಿ ಅಂತ. ಇನ್ನ ಶಾಪಿಂಗ್ ಮಾಡಿಲ್ಲ. ಊರಲ್ಲಿ ಮೈಸೂರಲ್ಲಿ ಶಾಪಿಂಗ್ ಮಾಡ್ಕೊತೀರಿ? ಅಜ್ಜಿನ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅಜ್ಜಿ 3 ವರ್ಷ ಅಜ್ಜಿ 3 ವರ್ಷ ಪ್ಲಸ್ ಇಲ್ಲ ನಮ್ಮ ಊರಲ್ಲಿ ಅಜ್ಜಿ ಊರಲ್ಲಿರೋರು ಇವ್ರು ಸುತ್ತಿಸ್ತಾರೆ. ನೋಡ್ಕೊಳ್ತೀನಿ, ಒಂದ್ 5-6 ಜನ ಇದಾರೆ, ಎಲ್ಲ ನೋಡ್ಕೊಳ್ತೀನಿ ಅವ್ರದ್ದು ಏನೇನ್ ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂದ್ರು ನಾನು ಇಲ್ಲಿ ಬರ್ಬೇಕು ಸರಿ ಅಮ್ಮನ ಕರ್ಕೊಂಡೋಗಿ ಕರ್ಕೊಂಡು ಬಂದೆ. ಎಲ್ಲ ಅಜ್ಜಿ ಒಬ್ರೇ ಇರೋದು ಮನೇಲಿ, ಎಲ್ಲಾ ಕೆಲಸ ಅವರೇ ಮಾಡ್ಕೊಳ್ತಾರೆ. 100 ವರ್ಷ ಆಗಿದ್ರು ಕಸ ಗುಡ್ಸೋದು ಅವ್ರೆ, ಯಾರು ಲಿಂಗಾಯತರಲ್ವಾ ಯಾರು ಒಪ್ಪಲ್ಲ ಅವರು. ಕಸ ಅವರೇ ಗುಡ್ಸೋದು, ಒರ್ಸೋದು, ಮುದ್ದೆ ಮಾಡೋದು, ಎಲ್ಲ ಒಬ್ರೇ ಮಲ್ಕೊಳ್ಳೋದು, ಒಬ್ರೇ ಇರೋದು ಅವ್ರು. ಇವ್ರಿಗೂ ಹಂಗೆ ಅಭ್ಯಾಸ ಮಾಡಿಸಿ ಸ್ವಲ್ಪ. ಇಲ್ಲ A to Z ಯಾರಾದ್ರೂ ಕೆಲಸ ಮಾಡ್ಕೊಡ್ತೀನಿ ಅಂದ್ರೂ ಒಪ್ಪಲ್ಲ ಅವ್ರು, ಅವರೇ ಮಾಡ್ಕೋಬೇಕು ಅವ್ರು. ಇವ್ರ ತರ ಕೀರ್ತನ ಅವ್ರ ಎಲ್ಲ ಕೆಲ್ಸನು ಮನೆ ಸುಮ್ಮ ನೀವೇ ಮಾಡೋದಲ್ಲ. ಡೆಡ್ ಆಪೋಸಿಟ್ ಅದಕ್ಕೆ. ಗೊತ್ತಾ ಚಿನ್ನು ಮಲಗು ಹಂಗೆ ಕಾಣಿಸೋದು. ಒಂಚೂರು ಅಹಂಕಾರ ಇಲ್ಲ, ಎಷ್ಟು ಒಳ್ಳೆ ಹುಡುಗಿ ಅಂತ ನೋಡಿದ್ರೆ ಗೊತ್ತಾಯ್ತ. ಜಂಬ ಇಲ್ಲ, ಹಾಲು ಕುಡ್ಕೋ ನೋಡಲ್ಲ, ನೋಡಿದ್ರೆ ಗೊತ್ತಾಯ್ತು. ಕುಡ್ಕೋ ಹೋಗಿ ಹಾಲ್ನವ ಪ್ಯೂರ್ ಹಾಲು, ಇದು ಪ್ಯಾಕೆಟ್ ಹಾಲಲ್ಲ, ಹಸಿನ ಹಾಲು. ಡೈರೆಕ್ಟ್ ಆಗಿ ಹಂಗೆ ಡೈರೆಕ್ಟ್ ಆಗಿ ನೀವು ಹಸಿನ ಕೆತ್ಲಿಂದಾನೇ ಕುಡಿಬೋದು. ಆ ತರ ಹಾಲು ಇಲ್ಲಲ್ಲ. ನಮ್ಮ ಈ ಅಜ್ಜಿನೂ ಕರ್ಕೋಗಿ ಟ್ರಿಪ್ಗೆ. ಅದಕ್ಕೆ ನಾನು ಅಂದೆ ಅಕ್ಕ ಫೋನ್ ಮಾಡ್ತೀರಿ. ಓಕೆ ನಾವು ಅಮ್ಮನೆಲ್ಲ ಕರ್ಕೊಂಡು ಸರಿ ಕಣ ಶಿಷ್ಯ ಬಾಯ ಚಿಂದ ಕೂತವನು ಶಿಷ್ಯ. ಫೈನಲಿ ಇದೇ ಫಸ್ಟ್ ಟೈಮ್ ಅಲ್ಲ ಇವ್ರೆಲ್ಲ ಮೀಟ್ ಆಗಿದ್ ನೀವು? ಮೊದಲನೇ ಸದಿಗೆ ನೋಡಿ ಎಷ್ಟು ಹೊಂದಾಣಿಕೆ ಆಗ್ಬಿಟ್ರು. ನಮ್ಮ ಅತ್ತೆ ನೋಡಿ ಎಷ್ಟು ಖುಷಿ ಪಡ್ತಾರೆ. ಕ್ಯೂಟ್ ಅಜ್ಜಿ ಇಲ್ವಾ? ಅಜ್ಜಿ ನೋಡಕ್ ಮಾತ್ರ ಕ್ಯೂಟು. ಮೊದಲನೇವ್ರು ಯಾರು? ಕ್ಯೂಟೆಸ್ಟ್ ಪ್ರೋ ಮ್ಯಾಕ್ಸ್ ನಾನು. ಅಮ್ಮ ಇರ್ಬೋದಿತ್ತು ನೀವು. ನಾಳೆ ಬರ್ತೀರಾ? ಊಟ ಮಾಡ್ತಿಬಿಟ್ಟು ಇನ್ನು ಬೆಳಗ್ಗೆ ಏನು ಪ್ಯಾಕಪ್ ಆಗಿಲ್ಲ, ಹಂಗೆ 2 ದಿವಸ ಹೋಯ್ತಿರೋದ ಟ್ರಿಪ್ಗೆ? ಫೈನಲಿ ವೈನಾಡ್ ಇದೇ ಫಸ್ಟ್ ಟೈಮ್ ಹೋಯ್ತಿರೋದ ನೀವು? ಯಾ ಫಾರ್ ಫೈವ್ ನನಗೆ ಕೆಲಸ ಇರುತ್ತೆ, ಇವಳು ಬಿಡ್ಬೇಕಲ್ಲ. ಕಳ್ಸ್ಕೊಡ್ತೀನಿ ಅಂಕಲ್. ನಮ್ಮ ಅಪ್ಪ ಬತ್ತು. ಚೆನ್ನಾಗಿದೆ. ಕೇಳಿದೆ ನೀವು ಹೋಗರೆ ಬೆಳಗ್ಗೆ ಇಲ್ಲೇ ಉಳ್ಕೊಂಡಿದ್ದು ಹೋಗಿ ಹಿಂಗಿಂದ ಹಿಂಗೆ ದೌಟ ಬಿಡಿ ವೈನಾಡಿಗೆ. ಇಲ್ಲ ಅಂದ್ರೆ ಅಜ್ಜಿನ ಇರ್ಲಿ ಬಿಡಿ, ನಮ್ಮನೇಲಿ ಏನಿಲ್ಲ. ಇಲ್ಲಿ ಉಳ್ಕೊಳ್ಳಿ, ನಿಮ್ಮ ಅಮ್ಮಂಗೆ ಆಫೀಸಿ ಇಲ್ಲಿ ಉಳ್ಕೊಂಡಿದ್ದು ನಾಳೆ ಹಂಗೆ ಎದ್ದೋಗಿ ಅಂತ. ಅಜ್ಜಿ ಬಿಟ್ಟು ಬರ್ತೀವಿ ನೆಕ್ಸ್ಟ್. ಆಯ್ತಾಯ್ತು, ಕರ್ಕೊ ಹೋಗಿ. ನಾನು ಬಾರಿ ಮೀಟ್ ಮಾಡ್ಬೇಕು. ನಮ್ಮ ಊರಿಗೆ ಕೆಲಸ ಮಾಡಿಸ್ಬೇಕು. ದೇವಸ್ಥಾನ ಏನು 14 ಗುಂಟೆ ಜಮೀನು ಇದೆ. ಅದು ಒಂದೇ ದಿವಸಕ್ಕೆ ಬಂದ್ಬಿಡ್ತದೆ ಜಿಮ್ ಹೋದ ತಕ್ಷಣ. ಹೋಗಿದ್ದೀವಿ 1 ವೀಕ್ ಆಯ್ತು. ಇಲ್ಲ 1 ವೀಕ್ 3 ವೀಕ್ 14 ಗುಂಟೆ ಜಮೀನು ಇದೆ. ಇಲಾಖೆಯಿಂದ ನಮ್ಮ ಅಮ್ಮನ ಜೊತೆ ಫೋಟೋ ಫೋನೇ ಪಿಕ್ ಮಾಡಲ್ಲ. ಯಾರು ಹೇಳಿದ್ದ ಪಿಕ್ ಮಾಡ್ತೀನಿ, ಎಲ್ಲ ಟೈಮಲ್ಲೂ ಪಿಕ್ ಮಾಡ್ತೀನಿ. ಮುಖ್ಯಮಂತ್ರಿ ನಂಬಿ ಇವ್ರೇ ನಂಬೇಡಿ, ಸುಳ್ಳು ಹೇಳ್ತಾರೆ. ಎಲ್ಲ ಒಂದೊಂದ್ಸತಿ ಎತ್ತಲ್ಲ ಅಷ್ಟೇ. ನಮ್ಮ ಅತ್ತೆದಿರಲ್ಲ ಇಲ್ಲೇ ನೋಡಿ. ಏನಿಲ್ಲ ಗೈಸ್. ಆಯ್ತು, ಅದು ಕೊಡಿ, ನಾನು ಮಾತಾಡ್ತೀನಿ. ನಮ್ಮ ಅಪ್ಪನ ಜೊತೆ ಫೋಟೋ ಸ್ಮೈಲ್ ಮಾಡಪ್ಪ. ಅವ್ರ ಮಮ್ಮಿ ಫೋಟೋ ಇಲ್ಲ ತೋರಿಸಿ ನೋಡಿ ಹೆಂಗಿದ್ದಾರೆ. ಸ್ಮೈಲ್ ಅಪ್ಪ, ಸ್ಮೈಲ್. ಹುಷಾರು, ಟೇಕ್ ಕೇರ್. ಹುಷಾರು, ಟೇಕ್ ಕೇರ್. ನಿಮ್ಗೇನಂತ ಕೇಳಿಸ್ತು ನೋಡಿ, ಪಿಂಕ್ ಚೆನ್ನಾಗಿದ್ಯಾ? ನೀವೇನು ಅನ್ನೋದಿಲ್ಲಪ್ಪ. ಏನನ್ಬೇಕು, ಚೆನ್ನಾಗೈತಿಯಾ? ಇಂಟ್ರೆಸ್ಟ್ ದೇವಸ್ಥಾನಕ್ಕೆ ಹಿಂಗೆ ಹೋಗಿದ್ದ. ಟ್ರೆಡಿಷನಲ್ ಆಗಿ ಹೋಗ್ಬೇಕಲ್ವಾ?
ಇಲ್ಲ ಟ್ರೆಡಿಷನಲ್ ಹೋಗಿ ಸ್ಯಾರಿ ಹಾಕೊಂಡೆ ಓ ಹಂಗೆ 100+ ನಾವು ಅಜ್ಜಿ. ಚಾವಂಡಿ ಬೆಟ್ಟಕ್ಕೆ ಹೋಗಿದ್ದು ಎಷ್ಟು ವರ್ಷ ನಿಮ್ಗೆ? ನಿಂಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದಾರೆ. ಅಯ್ಯೋ ನಾನು ಲೆಕ್ಕ ಹಾಕೊಲಿಲ್ಲ ಕಣಪ್ಪ. ಲೆಕ್ಕ ಹಾಕೊಂಡಿಲ್ವಾ? ಲೆಕ್ಕ ನನ್ನಿಂದ ಹಾಕೊಂಡಿದ್ದೆ ದೊಡ್ಡವ್ರು ಅಲ್ಲಿ. ಹಾಕಿದ್ದೆ ನಾನು ಅದೊಂದು ಖಾಲಿ ಆಗಿದ್ದೆ. ಸರಿ ಅಜ್ಜಿ, ಲವ್ ಯು ಅಜ್ಜಿ. ಪಕ್ಕ ಹಾಕೊಲಿಲ್ಲ ಕಣಪ್ಪ. ಇವ್ರಿಗಿಂತ ದೊಡ್ಡವರು ನೀವು? ಇವ್ರಿಗೂ ನಿಮ್ಮಷ್ಟೇ ವಯಸ್ಸು, ಇಬ್ರು ಸೇಮ್ ಏಜ್. ನೀವು ಇವರು 20 ವರ್ಷ ಅಷ್ಟೇ ಇವಜ್ಜಿಗೆ. 20 ವರ್ಷ ಕಣಕ ಇವಜ್ಜಿಗೆ. ಜೊತೆಗೆ ಹೋಯ್ತವನೆ. ಬಾಯನ್ನು ಹೋಗೋಣ. ಎಲ್ಲ ತುಮಕೂರು ಇವಾಗ ನಾವು ನಮ್ ಇಲ್ಲಿಂದ ಅಲ್ಲಿಗೆ ನಮ್ ದೊಡ್ಡಪ್ಪನ ಹೋಯ್ತೀವಿ. ಹತ್ತಿದ್ರು ಕಾರಲ್ಲಿ ಹೋಗುವ, ನಡ್ಕೋಗೋದು ಬೇಡ ಗುರು. ಕಾರ್ ನೋಡಿದ್ರೆ ಏನೋ ಒಂದು ಆನೆ ಪಕ್ಕ ನಿಂತಂಗೆ ಐತೆ. ಒಂದೊಂದು ಟೈಮಲ್ಲಿ ಚಿಕ್ಕದು ಅನ್ನಂಗೆ ಫೀಲ್ ಐತೆ, ಒಂದೊಂದು ಟೈಮಲ್ಲಿ ದೊಡ್ಡದು ಅನ್ನಂಗೆ ಫೀಲ್ ಐತೆ. ಏನಮ್ಮ ಶಶಿಕಲಾ? ಏನು ಬಾ ಇದು ಏನಮ್ಮ ಹಟ್ಟಿಗೆ ನಡಿ ಅಂತ ಕಾರ್ ತಕಪ ಒಳಗೆ ಅದಕ್ಕಲ್ಲಿ ನಿಲ್ಸಿದೆ. ಗೇಟ್ ಹಾಕಿಲ್ವೇನೆ, ಕೂಟ್ರು ಬೇರೆ ನಿಂತದಲ್ಲ. ಗೈಸ್ ಹಂಗೆ ನಮ್ಮ ಹಟ್ಟಿಗೆ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟವ್ರೆ. ಏನಾಯ್ತಮ್ಮ? ಇಸ್ ಕಾಯಿ ಕಾಲ್ ಮಾಡ್ಕೊಂಡು ನಾನು ಕಾಲ್ ನೋಡಿ ಹಂಗಾಗಲ್ಲ. ಯಾತ್ರ ಮೇಲೆ ಲಿಗಿಲ ಕಂತಪ್ಪ, ಅದು ಏನಾರ ಆಗೋಲೆ ತೆಗಿ. ಮನ್ಸತ್ವ ಇಲ್ಲ ಕಣಮ್ಮ. ದನ ಹುಟ್ಟಿ ದನ ಬೆಳೆದು ಬಿಡ್ತಕ್ಕಂಥ ಜಲ್ದಿ ಮದುವೆ ಮಾಡು. ಇನ್ನೊಂದರ ತಕೊಂಬಂದು ಅಡ್ಸೈಸರ್ಕ ಹೋಗ್ಯಪ್ಪ ನೀನು ಹಸಿ. ನಮ್ಮ ಅಮ್ಮಂಗೆ ನೀನು ಅಕ್ಕನಂತ ಕಣಪ್ಪ. ಮನ್ಸ ತಗೋ ಕತ್ತೆ ಹಾ ದನ ಹಂಗೆ ಕಣಮ್ಮ. ಕತ್ತೆ ಯಾರು ಹುಸಿ ಸಾಫ್ಟ್ ಆಗಿರ್ತವೆ. ನಿಂಗೇನು ಅನ್ಸಲ್ಲ ಅಮ್ಮ 2 ಕತ್ತೆಗಳು ಎತ್ತಿದ್ಯಲ್ಲ? ಶಶಿಕಾಲ್ ಚಿನ್ನು ಏನು ತರಕಾರಿ ಸಾರು ಮಾಡ್ತಿದ್ಯಾ? ಚಿಕನ್ ಮಾಡಿದಿಲ್ಲ? ತಗೊಬತ್ತಿದ್ರೆ ಚಿಕನ್ ಮಟನ್ ತಗೊಬತ್ತಿನ ಎದಕ್ ತಗೊಂಡಿಲ್ಲ. ಮರ್ತ್ಕೊಂಡೆ. ಚಿಕನ್ ತಗೋತೀನಿ ಇವಾಗ. ತಂದ್ರು ಮಾಡಲ್ಲ ಸರ್ ಅದು. ನಮಗ್ ಬೇಕು ಇವಾಗ. ಇಷ್ಟೊತ್ತು ನಾನು ಮಾಡಿಗಿಡಲ್ಲ. ಜಿಮ್ ಹೋಗಿ ವೇಸ್ಟ್ ತಿನ್ಲಿಲ್ಲ ಅಂದ್ರೆ ಹೋಗಿ ತಿನ್ಕೊಬರ್ಗೆ ಯಾರು ಹೋಗಿ. ಓಕೆ. ಗೋಯಿಂಗ್ ಮೈಸೂರು ನಿಜವಲ್ವೇ. ಹೆಂಗಿತ್ತು ಬ್ಲಾಗ್ ಶಶಿಕಲಾ? ಹೆಂಗಿತ್ತು ಅಪ್ಪ, ಹೆಂಗಿತ್ತು ಬ್ಲಾಗು? ಹಂಗೆಲ್ಲ ಮಾಡ್ತಾರಲ್ಲ ಗಂಡು ಮಕ್ಳಿಗೆಲ್ಲ ಹೆಣ್ಮಕ್ಳು ಡ್ರೆಸ್ ಹಾಕಿ. ಅದು ಎಂಟರ್ಟೈನ್ಮೆಂಟ್ ಕಣಪ್ಪ. ಅಡ್ವರ್ಟೈಸ್ಮೆಂಟ್ ಅಂತ ನನಗೂ ಗೊತ್ತು. ಖುಷಿ ಆಯ್ತಾ ನಿಂಗೆ ನೋಡಿ? ಖುಷಿ ಆಯ್ತು. ಹಂಗೆಲ್ಲ ಮಾಡಬಾರ್ದು ಕಣಪ್ಪ. ಮಾಡಬಾರ್ದ? ನಾವು ಇಷ್ಟು ಜನ ಸರಿ ಬಂದಿರೋ ಇವಾಗ. ಯಾಕೆ ಕಣ್ಣೆಸರ ಬಿಡಿರ್ತಾ ಅವ್ರಿಗೂ ನಾಚಿಕೆ ಇರುತ್ತೆ ಆ ಥರ ಎಲ್ಲ. ಹಂಗೇನಾಗಲ್ಲ. ಓಕೆ ಡ್ಯಾಡಿ. ಗೈಸ್ ಇವತ್ತಿನ ಮೇವು ಮುದ್ದೆ, ಆಮೇಲೆ ಉಪ್ಸಾರು ಖಾರ. ಗೈಸ್ ನೈಟ್ಗೆ ಮೊಟ್ಟೆ ಬೇಯಿಸ್ತವ್ರೆ. ಗೈಸ್ ಅಲ್ಲಿ ನಮ್ಮ ಊರಲ್ಲಿ ದೂರದಲ್ಲಿ ಒಂದು ಜಗಳ ನಡೀತಿದ್ರೆ ಈ ನನ್ನ ಮಗ ಜಗಳ ನಡೀಲಿ ಅಂತಾನೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ ಕಂಡ್ರೆ. ನಿಮ್ಮ ಅಪ್ಪನೇ ಜಗಳ ಅಂದ್ಕೊಟ್ಟಿದ್ರಿ ಏನ್ ಮಾಡಿ ಯೂಸೆ? ಇಲ್ಲಿಂದನೇ ಮನಮಾರು ಉಂಟೈತೆ. ಯಾಕೆ ಬೇಗ ಬಿಡ್ಸಕ ಹೊಡಿಯಲ್ಲ ನಿಮ್ಮ ಅಪ್ಪ ಕೊಡೋರ್ಗೆ? ಚಚ್ಚಿ ಪುಡಿ ಹಂಗೆ ಯಾಕೆ ಸ್ವಲ್ಪ ಬೇರೆಯವ್ರು ಜಗಳ ಆಗ್ತಿದ್ರು ಅಂತ ಅವಾಗ ಇದು ನೋಡ್ಬಿಟ್ಟು ಮಕ್ಕ ನೋಡ್ಬಿಟ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನನ್ನ ಮನೆ ಬಾಗ್ ಹೋಗಿದಾರ ಬರೋದು. ನನ್ನ ಮಗನ ಫೋನ್ ಮಾಡೋರು ಎಷ್ಟೇ ಚೆನ್ನಾಗಿದ್ದೀನಿ ಮಗನೇ ಜಿಮ್ಗೆ ಹೋಯ್ತಾವ ನೀ ಕಡಿಕೆ ಉಜ್ಜಿ ಬಿಡ್ತೀನಿ. ಗೈಸ್ ಇವಾಗ ಜಗಳ ನೋಡಕ್ ಹೋಯ್ತಾವಿ. ನಾನು ಇಡ್ತೀನಿ. ಕ್ರಿಕೆಟ್ ಆಡಕ್ ಹೋಗಿದ್ಯಲ್ಲ ಇವತ್ತು? ಅಯ್ಯೋ ನನ್ನ ಮಗನೇ 2 ಮ್ಯಾಚ್ ಹೊಡೆದು ಲಾಸ್ಟ್ 2 ಮ್ಯಾಚ್ ಹೋಗಿ. ಗೈಸ್ ನಾನು ಬ್ಯಾಟ್ನೇ ಎತ್ಕೊಂಡು ಹಂಗೆ ಸರ್ವಿಸ್ಗೆ ಹಂಗೆ ಹೊಂಟೋಗವ್ನಿ. ಇಲ್ಲಾಂದರೆ ಕೊಡ್ಬೋದಾಗಿತ್ತು. ನಾಳೆ ಎಲ್ಲೂ ಹೋಗಲ್ಲ. ನಾಳೆ ನಾನು ಕ್ರಿಕೆಟ್ ಆಡೋಕ್ಕೆ ಹೋಯ್ತೀನಿ. ಫುಲ್ 6 ಮೇಲೆ 6. ಗೈಸ್ ಹೊಡೆದಾಟ ಅಂದಿದ್ದೆ ತಡ ವಿಜಿ ಓಡ್ತಾ ಅಲ್ಲಿ ಬೀದಿಲಿ ನೋಡ್ರೆಲ್ಲ ಓಡ್ ಬತ್ತಾ. ನಮ್ಮ ಅಜ್ಜನೂ ಬಂದ್ಬಿಟ್ಟು ನಮ್ಮ ಅಜ್ಜಿನೂ ಪುಟ್ನಿಂಗ ಆಯ್ತು. ಒಂದು ಜಗಳ ಹೆಂಗಾಯ್ತು ಏನಾಯ್ತು ನೋಡ್ಕೊಳ್ತೀನಿ. ಅದೇ ಸೂಪರ್ ಜಗಳ ಅಲ್ಲಿ ಗೈಸ್. ಅಲ್ಲಿ ನೋಡಿ 1 2 3 4 5 6 ಎಲ್ಲ ನೋಡ್ಕೊಂಡು ನಿಂತವ್ರೆ. ನಾವು ನೋಡೋಕ್ಕೆ ಹೋಗ್ತಾರ ಗೈಸ್ ಅಲ್ಲಿ ಜಗಳ. ಈಜಿ ಬಿಡ್ಸೋಲ್ಲ ಯಾಕೆ ಬಿಡ್ಸಲ್ಲ ನೋಡ್ತೇವೆ ಮುಚ್ಚ ನೋಡು. ಎಷ್ಟು ವರ್ಷದ ಅನ್ಸುತ್ತೆ ಈ ಥರ ಜಗಳ ಆಗೋದು? ಶತಮಾನನೇ ಕಳೆದೋಗಿತ್ತು. ಈ ಶತಮಾನಗಳಿಂದ ಜಗಳ ಆಡಿರೋದ್ಬಿಟ್ಟು ಎಲ್ಲ ಮಾತಾಡ್ತವ್ರೆ ಇದರಲ್ಲೇ ಮುಗಿದವ್ರೆ. ಸರಿ ಹೊಡೆದಿಗಿಡದ ಆಡಕ್ಕೆ ಹೋದ್ರೆ ಅವರು ಬೇಡ ಅದು. ಗೈಸ್ ವಿಜಿ ಇನ್ನೂ ಜಗಳ ನೋಡೋದು ಅವನೇ. ನಾನು ಹಟ್ಟಿಗೆ ಹೋಯ್ತು ಅವ್ನು ಸಾಕು ನೋಡಿ ಬೋರ್ ಆಯ್ತು. ಜಗಳ ಅಂದರೆ ಓಡ್ ಬಂದ್ಬಿಡ್ತೀಯ ಅಲ್ವಾ? ಯಾರು ಹಟ್ಟಿ ಜಗಳ ಆಯ್ತಿದ್ದು ಅಂತ ಶಶಿಕಲಾ. ಅದೇ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮಗೆ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆಲ್ಲ ಜಾಸ್ತಿ ಬಾಯ್ ಬಾಯ್.